ನೀವು ಟೀ ಲವರ್ ಆಗಿದ್ದರೆ ಈ ವಿಡಿಯೋನ ಬೇಗ ಸೇವ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಾನಿವತ್ತು ತೋರಿಸ್ತಾ ಇದ್ದೀನಿ ಒಂದೇ ನಿಮಿಷದಲ್ಲಿ ರೆಡಿಯಾಗುವಂಥ ಟೀ ಪ್ರೇಮಿಕ್ಸ್. ತುಂಬ ರುಚಿಯಾಗಿರುತ್ತೆ, ಬೇಗನೆ ಆಗುತ್ತೆ, ಸಣ್ಣ ಮಕ್ಕಳು ಸಹ ಈ ಟೀನ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿ ಜಾರಲ್ಲಿ ಇಲ್ಲಿ 1 ಕಪ್ಪಷ್ಟು ಹಾಲಿನ ಪುಡಿ ಹಾಗೂ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆಯಷ್ಟು ನಾನು ಟೀ ಪೌಡ್ರ್ ಹಾಕಿದ್ದೀನಿ. ನಿಮ್ಮ ಇಷ್ಟದ ಟೀ ಪೌಡ್ರ್ ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿನ ಹಾಕಿದ್ದೀನಿ. ಬೇಕಾದರೆ ನೀವು ಇಲ್ಲಿ ಒಣ ಶುಂಠಿ ಪೌಡ್ರ್ ಬೇಕಾದರೆ ಹಾಕೋಬೋದು. ಇದನ್ನು ಗ್ರನ್ನಾಗಿ ಒಂದು ತಿರುಗಿಸ್ಬಿಟ್ರೆ ಮುಗಿದೋಯ್ತು, ನಮಗೆ ಟೀ ಪ್ರೇಮಿಕ್ಸ್ ರೆಡಿ ಆಯಿತು. ಇದನ್ನು ವರ್ಷಾನುಗಟ್ಟಲೆ ನೀವು ಸ್ಟೋರ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಬೇಕಾದಾಗ ನೀವು ಇದನ್ನು ಮಾಡ್ಕೋಬೋದು. ಅಂದರೆ ಒಂದು ಡಬ್ಬೆಯಲ್ಲಿ ನೀವು ಸ್ಟೋರ್ ಮಾಡಿಡ್ಬೋದು ಸ್ವಲ್ಪ ಮಾಡಿಕೊಂಡು. ಬನ್ನಿ ಟೀ ಮಾಡೋದು ಹೇಳ್ತೀನಿ. ಫಸ್ಟ್ ನೀರನ್ನು ಕುದಿಯೋಕ್ಕಿಟ್ಟು ನಿಮಗೆ ತಕ್ಕಂತೆ ಇಲ್ಲಿ ನಿಮಗೆ ಜಾಸ್ತಿ ಖಡಕ್ ಟೀ ಬೇಕು ಅಂದರೆ ಸ್ವಲ್ಪ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ. ನಾರ್ಮಲಾಗಿ ಬೇಕು ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೆ ಇದನ್ನು ಕುದಿಸ್ಬಿಟ್ರೆ ನಿಮ್ಮ ಟೀ ರೆಡಿಯಾಗುತ್ತೆ. ಬೇಕು ಅನ್ನೋರು ನಾನು ಹೇಳಿದ್ನಲ್ಲ ನಿಮಗೆ, ಇಲ್ಲಿ ಶುಂಠಿ ಪೌಡ್ರ್ ಕೂಡ ಹಾಕೋಬೋದು, ಅದು ಕೂಡ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಆದರೆ ನಮ್ಮ ಟೀ ಈಗ ಘಮ ಘಮ ಅಂತ ಪರಿಮಳ ಬರ್ತಾ ಟೀ ರೆಡಿಯಾಗಿದೆ. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಹಾಗೂ ತುಂಬ ರೆಸಿಪಿಗಳನ್ನು ಸಿಂಪಲ್ ರೆಸಿಪಿಗಳನ್ನು ನನ್ನ ಒಂದು ಚಾನಲ್ ಹಾಕಿದ್ದೀನಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೂ ಯಾರೆಲ್ಲ ಫೇಸ್ಬುಕ್ಕಲ್ಲಿ ನೋಡ್ತೀರಾ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಇವಾಗ ನೋಡಿ ಟೀ ರೆಡಿಯಾಗಿದೆ. ಈಗ ಗ್ಯಾಸ್ನ ಆಫ್ ಮಾಡಿ ಒಂದು ಟೀ ಕಪ್ಪಲ್ಲಿ ಅಥವಾ ನಿಮ್ಮ ಒಂದು ಟೀ ಲೋಟ ಏನಿರುತ್ತೆ ಅದ್ರಲ್ಲಿ ಸೋಸ್ಕೊಂಡ್ಬಿಟ್ರೆ ರುಚಿಯಾದ ಪ್ರಿಮಿಕ್ಸ್ ಟೀ ರೆಡಿ. ಇಲ್ಲಿ ನೋಡಿ ಈಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ, ಒಂದು ಲೋಟ ಕೂಡ ತಗೊಂಡಿದ್ದೀನಿ. ಮತ್ತು ಕುದಿ ಬರೋದು ತುಂಬ ಇಂಪಾರ್ಟೆಂಟ್. ಜಸ್ಟ್ ನಾವೇನು ಪೌಡ್ರ್ ಹಾಕಿದ ಕೂಡಲೇ ಸೋಸಬೇಕು ಅಂತಿಲ್ಲ, ಯಾಕಂದರೆ ಇಲ್ಲಿ ನಾವು ಟೀ ಪುಡಿ ಹಾಕಿರ್ತೀವಿ, ಅದು ಚೆನ್ನಾಗಿ ಅದು ಫ್ಲೇವರ್ ಬಿಟ್ಕೋಬೇಕಲ್ವ. ಇವಾಗ ನೋಡಿ ಒಂದು ಲೋಟ ತೊಗೊಂಡಿದ್ದೀನಿ, ಲೋಟದಲ್ಲಿ ಈ ಟೀನ ಸೋಸ್ತಾ ಇದ್ದೀನಿ. ಇದು ಇಬ್ಬರಿಗಾಗೋಷ್ಟು ನಾನು ಟೀನ ಮಾಡಿದ್ದೆ, ಒಬ್ರಿಗಾಗೋಷ್ಟು ಆದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಇಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಹಾಲು ಬೇಕು, ಹಾಲಿನ ಪೌಡ್ರ್ ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿನೇ ಮಾಡ್ಕೋಬೋದು. ಟನ್ ಟಡನ್, ನಮ್ಮ ಟೀ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.